ಸೊ ಇವತ್ತು ಏನಪ್ಪ ಅಂದ್ರೆ ನೋಡ್ತಿರ್ಬೋದು. ಸೊ ಈ ಬಾಕ್ಸ್ ಅಲ್ಲಿ ನಮ್ಗೆ 350 ಯಾನೆಕ್ಸ್ ಈ ಬಾಕ್ಸ್ ಇದರ ಕಾಕು. ಇದ್ರ ಪ್ರೈಸ್ ಬಂದ್ಬಿಟ್ಟು 40 ರೂಪೀಸ್. ಬ್ರ್ಯಾಂಡ್ ಇರಲ್ಲ, ನೇಮ್ ಇರಲ್ಲ, ಏನು ಇರಲ್ಲ. ನಾವಾಗಿದ್ದು ಮಿನಿಮಮ್ ಅಂದ್ರೆ 6. ಸೊ ಗೈಸ್, ಈ ವಿಡಿಯೋದಲ್ಲಿ ನಮ್ಮ ಫೇಸ್ ಏನು ಕೆಲಸ ಹಂಗೆ ಅದೇ ವಿಡಿಯೋದಲ್ಲಿ ವಾಯ್ಸ್ ಕಟ್ ಆಗಿರುತ್ತೆ. ಸೊ ಸಾಂಗ್ ಹಾಕಿದ್ದೀನಿ, ಸುಮ್ಮನೆ ಅನ್ಕೊಂಬಿಡಿ ಗೈಸ್. ಚಾನಲ್ಗೆ ಸ್ವಾಗತ. ಸೊ ಹಲೋ ಗೈಸ್, ಎಲ್ಲರಿಗೂ ನಮಸ್ತೆ. ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಾರೆ, ಮತ್ತೆ ನಾವು ಶಟಲ್ನ ಆಡಕ್ ಬಂದಿದೀವಿ. ಬಟ್ ಇದರಲ್ಲಿ ಏನಪ್ಪ ಚೇಂಜಸ್. ಸೊ ಇದನ್ನ ಚೇಂಜಸ್ ಮಾಡಿದೀವಿ. ಸೊ ಇವತ್ತು ಏನಪ್ಪ ಚೇಂಜಸ್ ಅಂದ್ರೆ ನೋಡ್ತಿರ್ಬೋದು. ಸೊ ಇಲ್ಲಿ ಬಾಕ್ಸ್ ಇದೆಯಲ್ಲ, ಸೊ ಈ ಬಾಕ್ಸ್ ಅಲ್ಲಿ ನಮ್ಗೆ 3 ಕಾಕ್, ಸೊ 3 ಶಟಲ್ ಕಾಕ್ ಇರುತ್ತೆ. ಸೊ ಆ ಕಾಕ್ ಅಲ್ಲಿ ಯಾವ್ಯಾವ, ಸೊ ಎಷ್ಟೊಂದ್ ಜನ ಕೇಳ್ತಾ ಇರ್ತೀರಾ ಯಾವ ಕಾಕ್ ಬೆಸ್ಟ್ ಅಂತ. ಸೊ ಈ 3 ಕಾಕಲ್ಲಿ ಯಾವ್ದು ಬೆಸ್ಟ್ ಅಂತ ನಾವು ಇವಾಗ ತಿಳಿಸ್ತೀವಿ. ಸೊ ಇವಾಗ ನೋಡ್ಬೋದು ನಮ್ಮ ಅಂಜನ್ ಬ್ರೋ ಇದಾರೆ. ಸೊ ಅಂಜನ್ ಬ್ರೋ, ಸೊ ಇದು ಏನೇನು ಯಾಕೆ ಹಾಕಿದಾವೆ ಅಂತೆಲ್ಲ ಹೇಳಿ. ಕಾಕು ಓಪನ್ ಮಾಡೋಣ. 3 ಕಾಕ್ ಇದೆ. 3 ಕಾಕಲ್ಲಿ ಫಸ್ಟ್ ಕಾಕ್ ಬಂದ್ಬಿಟ್ಟು ನಮ್ಮ ಮ್ಯಾವಿಸ್ 350 ಯಾನೆಕ್ಸ್ ಈ ಬಾಕ್ಸ್ ಏನ್ ನೋಡ್ತಿರ್ಬೋದು ನೀವು. ಯಾನೆಕ್ಸ್ ಮ್ಯಾವಿಸ್ 350 ಅದೇ ಕಾಕು. ಸೊ ನಾರ್ಮಲ್ ಆಗಿ ನಾವು ಎಲ್ಲ ವಿಡಿಯೋಲು ಇದೇ ಕಾಕ್ ಆಡೋದು. ನೀವು ನೋಡ್ಬೋದು ಒರಿಜಿನಲ್ ಯಾನೆಕ್ಸ್ ಏನಿದೆ, ಒರಿಜಿನಲ್ ಕಾಕ್. ಸೊ ಇದೇ ಬೆಸ್ಟ್ ಕಾಕು. ಇಂಡೋರ್ ಔಟ್ಡೋರ್ ನೀವೆಲ್ಲ ಇರ್ತಿರೋ ಬೆಸ್ಟ್ ಕಾಕು. ಸೊ ಪ್ರೈಸ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇದೆ. ಸೊ ಇದು ಪ್ರೈಸ್ ಅರೌಂಡ್, ನೀವು MRP ಮೇಲೆ ನೋಡಿದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ ನಿಮ್ಗೆ 250 ರೂಪೀಸ್ ಪರ್ ಪೀಸ್ ಸಿಗುತ್ತೆ. ಅದೇ ನೆಕ್ಸ್ಟ್ ಕಾಕ್ ಬಂದ್ಬಿಟ್ಟು ಫೆದರ್ ಕಾಕ್. ಫೆದರ್ ಕಾಕ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು 2 ತರ ಕಾಕ್ ಇರುತ್ತೆ. ಒಂದು ಡಕ್ ಫೆದರ್ ಕಾಕ್, ಇನ್ನೊಂದು ನಾರ್ಮಲ್ ಚಿಕನ್ ಫೆದರ್ ಕಾಕ್ ಬರುತ್ತೆ. ಸೊ ಇದು ಚಿಕನ್ ಫೆದರ್ ಕಾಕು. ಇದ್ರ ಪ್ರೈಸ್ ಬಂದ್ಬಿಟ್ಟು 40 ರೂಪೀಸ್. ಸೊ ಇದು ಕಂಪ್ನಿ ಏನೋ ಚೆನ್ನಾಗಿಲ್ಲ, ವೆರಿ ಗ್ರೀನ್ ಅಂತ ಇದೆ ಕಂಪ್ನಿ ಹೆಸರು. ಸೊ ಇದೆಲ್ಲ ಲೋಕಲ್ ಕಾಕ್ಸ್. ಸೊ ಬಟ್ ಫೆದರ್ ಕಾಕ್ ಅಲ್ಲಿ ಎಷ್ಟೋ ಜನ ಪ್ಲೇಯರ್ಸ್ ಹೇಳೋ ಪ್ರಕಾರ ಬೇರೆ ತರ ಫೀಲ್ ಇರುತ್ತೆ. ಸೊ ಅದು ಡಕ್ ಫೆದರ್ ಅಲ್ಲಿ ಇರುತ್ತೆ. ಸೊ ಇವತ್ತು ನಾವು ಈ ಫೆದರ್ ಇಂದ ಡಕ್ ಫೆದರ್ ಕಾಕ್ ಬಂದ್ಬಿಟ್ಟು 400 ಬರುತ್ತೆ. ಇದರಲ್ಲಿ ನಾವು ಇವತ್ತು ಆಡ್ತೀವಿ. ಅಂಡ್ ಥರ್ಡ್ ಮೋಸ್ಟ್ ಕಾಕ್ ಈಸ್ ಲೋ ಬಜೆಟ್ ಕಾಕ್ ಗೈಸ್. ಇದು ಬಂದು ಮೋಸ್ಟ್ ಎಲ್ಲ ಯೂಸ್ ಮಾಡೋದು ಆಡೋದು ಹೆಂಗೆ ಅಂತ ಕೇಳ್ತಿರ್ತಾರೆ. ಸೊ ಇದು ಬಂದ್ಬಿಟ್ಟು ನಮ್ಮ ಲೋಕಲ್ ಎಲ್ಲಿ ನೋಡಿದ್ರು ಅಲ್ಲಿ ಸಿಗುವಂತ ಕಾಕ್ಸ್. ಸೊ ಇದು ಬ್ರ್ಯಾಂಡ್ ಇರಲ್ಲ, ನೇಮ್ ಇರಲ್ಲ, ಏನು ಇರಲ್ಲ. ಆ ಸ್ಟ್ರಕ್ಚರ್ ಮಾತ್ರ ಚೆನ್ನಾಗಿರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 20 ರೂಪೀಸ್. ಸೊ ಇದರಲ್ಲಿ ಹೆಂಗ್ ಆಡ್ಬೋದು. ಸೊ ಎಷ್ಟೋ ಹೇಳ್ತಾರೆ ಬ್ರೋ ನೀವು 250 350 ಈ ತರ ಕಾಕ್ಸ್ ಎಲ್ಲ ತಗೊಳ್ಬಿಟ್ಟು ನಮ್ಮ ತರ 20 ರೂಪೀಸ್ ಆಲ್ರೆಡಿ ಏನ್ ಆಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ. ಸೊ ನೋಡೋಣ ಯಾವ ಕಾಕ್ ಚೆನ್ನಾಗಿರುತ್ತೆ ಅಂತ. ಸೊ ಫಸ್ಟ್ ನಾವು ನಮ್ಮ ಎಲ್ಲೋಯ್ತು ಅದು 20 ರೂಪೀಸ್ ಕಾಕಲ್ಲಿ ಆಡ್ತೀವಿ. ಈ 20 ರೂಪೀಸ್ ಕಾಕಲ್ಲಿ ಏರ್ ಡೈನಾಮಿಕ್ಸ್ ಚೆನ್ನಾಗಿದೆಯೋ, ಏರೋ ಡೈನಾಮಿಕ್ಸ್ ಅಥವಾ ಆದ್ರೂ ಚೆನ್ನಾಗಿಲ್ವೋ, ಯಾವ ತರ ನೀವು ಇದಕ್ಕೆ ಪೇ ಮಾಡ್ಬೋದು, ಯಾವ ಕಂಡೀಷನ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಆಮೇಲೆ ನೆಕ್ಸ್ಟ್ ಫೆದರ್ ಕಾಕು. ಲಾಸ್ಟ್ ಅಲ್ಲಿ ನಮ್ಮ ಎಲ್ಲರ ಫೇವ್ರೇಟ್ ಯಾನೆಕ್ಸ್ ಮ್ಯಾಕ್ಸ್ 350. ಯಾನೆಕ್ಸ್ ಯಾವ ಕಾಕ್ ತಗೊಂಡು ಬೆಸ್ಟ್. ಬಟ್ ನೋಡ್ಬೋದು. ಮತ್ತೆ ಇನ್ನ ಕಾಕ್ಸ್ ನೀವು ನಾನು ಪ್ರಿಫರ್ ಮಾಡೋಂಗಿದ್ರೆ ಬಂದ್ಬಿಟ್ಟು ವಿಕ್ಕಿದು ಒಂದು ಕಾಕ್ ಬರುತ್ತೆ. ಸೊ ವಿಕ್ಕಿ ಕಾಕಲ್ಲಿ ಏನಂದ್ರೆ ಅದ್ರದ್ದು ಇದು ಪ್ಲಾಸ್ಟಿಕ್ ಇರುತ್ತಲ್ಲ, ಪ್ಲಾಸ್ಟಿಕ್ ಈ ಮೆಂಬ್ರೇನ್ ಇರುತ್ತಲ್ಲ, ಈ ಮೆಂಬ್ರೇನು ಸೇಮ್ ಇರುತ್ತೆ, ಇದೇ ತರ ಇರುತ್ತೆ ಅದ್ರದ್ದು. ಬಟ್ ಏನಂದ್ರೆ ಅದ್ರದ್ದು ಇದೆಯಲ್ಲ, ಇದು ಬಡ್ ಅಂತೆ ನಾರ್ಮಲ್ ಆಗಿ. ಸೊ ಈ ಬಡ್ ಬಂದ್ಬಿಟ್ಟು ಹೈ ಕ್ವಾಲಿಟಿ ವಿಕ್ಕಿ ಇದೆ ಮಾಡಿರೋದ್ರಿಂದ ಸೊ ಅದು ಹೆವಿ ಬೌನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಅದೊಂದು ಟ್ರೈ ಮಾಡಿ. ಅದ್ರ ಪ್ರೈಸ್ ನಮ್ಮ ಏರಿಯಲ್ಲಿ ಬಂದ್ಬಿಟ್ಟು 40. ಬಟ್ ಅದು ವೇರಿ ಆಗ್ಬೋದು ನಿಮ್ಮ ಏರಿಯಲ್ಲಿ. ಆಸ್ ಯೂಶುವಲ್ ಎಲ್ಲ ಕಡೆ ಅದು ಸಾಮಾನ್ಯ. ಸೊ ನೋಡಿ ಯಾವ ಕಾಕ್ ಚೆನ್ನಾಗಿರುತ್ತೆ. ಸೊ ಈಗ ಆಡ್ತೀವಿ, ಮ್ಯಾಚ್ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಕಡೆ ಐತಿ, ಎಷ್ಟು ಮೈಕು. ಸೊ ಕಾಣಿಸ್ತಿದೀವಿ ಅನ್ಸುತ್ತೆ ಇಬ್ರು. ಫಸ್ಟ್ ಸ್ಟಾರ್ಟಿಂಗ್. ಸೊ ಗೈಸ್ ಇವಾಗ 20 ರೂಪೀಸ್ ಕಾಫಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡ್ತಿರ್ಬೋದು ಈ ಕಾಫಿ ಹೆಂಗಿದೆ ಅಂದ್ರೆ, ಸೊ ನಾನೇನಯ್ಯ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ. ಜಸ್ಟ್ 3 ಶಾರ್ಟ್ಸ್ ಅಷ್ಟೇ ಹೋಗ್ಬಿಡುತ್ತೆ ಅನ್ಸುತ್ತೆ ಈ ಕಾಫು. ಬನ್ನಿ ಸ್ಟಾರ್ಟ್ ಮಾಡೋಣ. ಅಲ್ಲೂ ಆಡ್ತಿದ್ದಾರೆ. ಸೊ ಚಲ ನೋಡುವ ಒಂದು ಸ್ಮ್ಯಾಶ್ ಇದೆ.
ಅಲ್ಲೇ ಹೋಗ್ತಿದೆ ಇದು. ಇನ್ ದ ವೇಟ್ ಬ್ರೋ. ಸೊ ಇಬ್ಬರಿಂದನೇ ಒಂದು ಸ್ಮ್ಯಾಶಸ್ ಸ್ಟಾರ್ಟ್ ಆಗಿದೆ. ಹೋಯ್ತು, ನೋಡ್ಬೇಕಿದು. ಬನ್ನಿ ತೋರಿಸಿ ನಿಮಗೆ ಅದೇನಾಯ್ತು ಅಂತ ಹೇಳಿದ್ನಲ್ಲ ಗೈಸ್. ಜಸ್ಟ್ ಸ್ವಲ್ಪ ಹೊತ್ತೆ ಅದಷ್ಟೇ ನೋಡ್ಬೋದು. ನಾವಾಗಿದ್ದು ಮಿನಿಮಮ್ ಅಂದ್ರೆ 6 ಅಥವಾ 7 ರ್ಯಾಲಿ ಅಷ್ಟಲ್ಲೇ ಕಾಕ್ ಹೋಗಿದೆ. ಆ ತರ ಕಾಕ್ ಇದು ಬಡ್ ಹೋಗಿದೆ. ಅದು ಕಟ್ ಆಗ್ಬಿಟ್ಟಿದೆ, ಹಾಕಕ್ಕಾಗಲ್ಲ. ಕಾಕ್ ಕ್ವಾಲಿಟಿ ಬಗ್ಗೆ ಹೇಳಿದ್ರು. ಕಾಕ್ ಕ್ವಾಲಿಟಿ ಈ ಕಾಕಲ್ಲಿ ನೀವು ಆಡ್ಬೇಕಂದ್ರೆ, ನಾರ್ಮಲಿ ಈ ಕಾಕಲ್ಲಿ ನೀವು ಆಡ್ಬೇಕಂದ್ರೆ, ಸೊ ಲೈಕ್ ಈ ಕಾಕಲ್ಲಿ ನೀವು ಆಡ್ಬೇಕಂದ್ರೆ ಮೇನ್ ಆಗ್ಬೇಕಾಗಿರೋದು ನಿಮ್ಗೆ ಒಳ್ಳೆ ಬ್ಯಾಟ್ ಟೆನ್ಷನ್ ಚೆನ್ನಾಗಿಲ್ಲ ಅಂದ್ರೆ ಈ ಕಾಕ್ ನೀಟಿಗೆ ವರ್ಕ್ ಆಗಲ್ಲ. ಯಾಕಂದ್ರೆ ನಾವು ಎಷ್ಟು ಫೋರ್ಸ್ ಹಾಕ್ತೀವಿ ಸ್ಮ್ಯಾಶಸ್ ಸಖತ್ ಸ್ಪೀಡಾಗಿ ಬರ್ಬೇಕಾದ್ರೆ ತುಂಬಾ ಸ್ಲೋ ಬರ್ತಿದೆ. ಬಟ್ ಏರೋಡೈನಾಮಿಕ್ಸ್ ಅಷ್ಟಕ್ಕಷ್ಟೇ ಬ್ರೋ, ಅಷ್ಟಕ್ಕಷ್ಟೇ. ಹಲೋ ಬ್ರೋ, ಅಷ್ಟಕ್ಕಷ್ಟೇ. ಅಂಡ್ ಕ್ವಾಲಿಟಿ ನೋಡ್ಬೋದು ನೀವು. ಎಷ್ಟೇ ಏರೋಡೈನಾಮಿಕ್ಸ್ ಚೆನ್ನಾಗಿದ್ರು 2 ದಿನಕ್ಕೆ ಮುರಿದು 2-3 ಶಾಟ್ಸಿಗೆ ಮುರಿದು ಕಾಕ್ ಯಾರಿಗೂ ಬೇಡ. ಸೊ ನೆಕ್ಸ್ಟ್ ಬನ್ನಿ ಫೆದರ್ ಕಾಕಲ್ಲಿ ಆಡ್ ನೋಡೋಣ. ವೇಸ್ಟ್ ಕಾಕ್. ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ. ಸೊ ನಾನು ನೋಡಿರೋ ಪ್ರಕಾರ ನಾನು ಯೂಸ್ ಮಾಡಿರೋ ಕಾಕ್ಸ್ ಪ್ರಕಾರ ಯಾವ ಕಾಕು ಲೈಕ್ ಬಿಲೋ 40 rupees ಬರುತ್ತೋ ಯಾವುದು ಚೆನ್ನಾಗಿರಲ್ಲ. 40-45 ರೇಂಜ್ ಇದೆ. ಸೊ ಅದೇ ಹೇಳೋಣ, ವಿಕ್ಕಿ ಕಾಕ್ ಆ ಥರ ಕಾಕ್ ಯೂಸ್ ಮಾಡ್ಬೋದು. ಸೊ ಆ ಥರ ಕಾಕ್ನ ರೇಂಜ್ ಇದೆ, ಆ ಥರ ಕಾಕ್ಸ್ ಎಲ್ಲ ಆಡಿ. ಸೊ ಸರಿ, ಈಗ ನಾವು ನೆಕ್ಸ್ಟ್ ಫೆದರ್ ಕಾಕಲ್ಲಿ ಆಡ್ತಿದ್ದೀವಿ. ಬನ್ನಿ ಆಡೋಣ ಫೆದರ್ ಕಾಕ್.